ಬಂಧವಲ್ಲದ ಬಂಧ 8ನೇ ಅಧ್ಯಾಯ. ಸ್ವಪ್ನಾಳಿಗೆ ತನ್ನ ಮನೆಗೆ ಹೋಗಲು ಮನಸ್ಸಾಗಲಿಲ್ಲ. ಅಲ್ಲಿ ಸ್ವಾತಿ ಶಾಶ್ವತ್ರನ್ನು ಎದುರಿಸುವುದು ಬೇಡ ಎನಿಸಿತು. ಇನ್ನು ಚಿಕ್ಕಮ್ಮನ ಮನೆಗೆ ಹೋದರೆ ಅವರ ಉಪದೇಶ ಕೇಳಬೇಕು. ಮಾಡಿರುವುದು ಮೋಸವಲ್ಲದೆ ಅದರ ಸಮರ್ಥನೆ ಬೇರೆ ಮಾಡಿಕೊಳ್ಳುತ್ತಾರೆ. ಚಿಕ್ಕ ಮಗುವನ್ನು ಕರೆದುಕೊಂಡು ಎಲ್ಲಿಗೆ ಹೋಗುವುದು ಎಂದು ಯೋಚಿಸುತ್ತಲೇ ಕೋರ್ಟ್ನ ಆವರಣದಲ್ಲಿ ಕುಳಿತಿದ್ದಳು. ಚಿಕ್ಕಮ್ಮನೊಂದಿಗೆ ವಾದ ವಿವಾದ ನಡೆದಾದ ನಂತರ ಅವರ ಮೇಲೆ ಕಿರುಚಾಡುತ್ತಿದ್ದವಳಿಗೆ ಗರ್ಭದ ಕಾರಣದಿಂದಾಗಿ ತಲೆ ಸುತ್ತು ಬಂದಿತು. ತಲೆ ತಿರುಗಿ ಇನ್ನೇನು ಬೀಳುವಳು ಎಂದಾದಾಗ ಶಾಶ್ವತ್ ಅವಳನ್ನು ಹಿಡಿದುಕೊಂಡಿದ್ದ. ಸ್ವಾತಿ ಗರಬಡಿದವರಂತೆ ನಿಂತಿದ್ದಳು. ತನ್ನ ಶಾಶ್ವತ್ ತನಗೆ ಮಾತ್ರ ಮೀಸಲು ಎಂದುಕೊಂಡಿದ್ದವಳ ಭ್ರಮೆ ಕಳಚಿ ಬಿದ್ದಿತ್ತು. ಸ್ವಾತಿ ಕೋಪದಲ್ಲಿ ಕುದಿಯುತ್ತಲೇ ಶಾಶ್ವತ್ ಬಳಿಗೆ ಬಂದಳು. ಏನಾದರೂ ಹೇಳುವ ಎಂದು ಬಾಯಿ ತೆರೆಯುವ ಮೊದಲೇ ಶಾಶ್ವತ್, ಸ್ವಪ್ನ ಎದ್ದೇಳೆ, ಕಣ್ಬಿಡು, ಇಲ್ನೋಡು, ಮಗು ತುಂಬಾ ಗಾಬರಿಯಾಗಿದೆ ಎಂದು ಕೆನ್ನೆ ತಟ್ಟಿದ. ಸ್ವಪ್ನ ಕಣ್ಣು ಬಿಡಲಿಲ್ಲ. ಕೂಡಲೇ ಅವಳನ್ನು ಎತ್ತಿಕೊಂಡು ಕಾರಿನಲ್ಲಿ ಮಲಗಿಸಿದ. ಹಿಂದೆಯೇ ಬಂದ ತಮ್ಮ ಮಗಳು ಶ್ವಾಸಾಳನ್ನು ಎತ್ತಿಕೊಂಡು ತನ್ನ ಪಕ್ಕ ಕೂರಿಸಿಕೊಂಡು ಆಸ್ಪತ್ರೆಗೆ ಹೊರಟ. ಸ್ವಾತಿ ಇದನ್ನು ನೋಡಿದವಳೆ ಕಾಲನ್ನು ಎತ್ತಿ ನೆಲಕ್ಕೆ ಅಪ್ಪಳಿಸಿದಳು. ಕೋಪದಿಂದ ಹಲ್ಲು ಕಡಿಯುತ್ತಿದ್ದಳು. ಅವಳ ಕೋಪ ಈಗ ಚಿಕ್ಕಮ್ಮನ ಮೇಲೆ ತಿರುಗಿತು. ರೀ, ನಿಮ್ಮ ಮಗಳನ್ನ ನೀವು ಕಂಟ್ರೋಲ್ನಲ್ಲಿ ಇಡಿ. ಇದೇನು ಇವಳು ನನ್ನ ಗಂಡನೊಂದಿಗೆ ಈ ರೀತಿ ಅಂಟಿಕೊಂಡರೆ ಹೇಗೆ? ಕಾಂಟ್ರಾಕ್ಟ್ ಮುಗಿಯಲು ಬಂದಿದೆ. ಇವಳಿಗೂ ನನ್ನ ಗಂಡನಿಗೂ ಯಾವ ಸಂಬಂಧ ಇರದು? ಮೇಡಮ್, ನಾವು ಅವಳಿಗೆ ಬೇಕಾದಷ್ಟು ಹೇಳಿ ನೋಡಿದೆವು. ಅವಳಿಗೆ ಅರ್ಥವಾಗುತ್ತಿಲ್ಲ. ಅದು ನಿಮ್ ಕರ್ಮ. ಆ ಪೀಡೆನ ನನ್ನ ಜೀವನದಿಂದ ಬೇಗ ಕರೆದುಕೊಂಡು ಹೋಗಿ. ನೀವೇ ತಾನೇ ಅವಳ ಮನವೊಲಿಸಿ ಖಂಡಿತ ಕರೆದುಕೊಂಡು ಹೋಗುವೆವು ಎಂದು ಹೇಳಿದವರು. ಈಗ ಯಾಕೆ ಮರೆತಿದ್ದೀರಾ? ಬನ್ನಿ, ಅವಳನ್ನು ಕರೆದುಕೊಂಡು ಹೋಗಿ. ನಾವು ತಯಾರಾಗಿದ್ದೀವಿ. ಅವಳನ್ನು ಒಪ್ಪಿಸಿ. ನಾನೇನು ಒಪ್ಸೋದು? ನಿಮ್ಮ ವಸ್ತು ಅವಳು. ನೀವು ಒಪ್ಪಿಸ್ತೀರೋ ಬಲವಂತ ಮಾಡ್ತೀರೋ ಅದು ನಿಮಗೆ ಬಿಟ್ಟಿದ್ದು. ಒಟ್ಟಿನಲ್ಲಿ ಅವಳು ನನ್ನ ಶಾಶ್ವತನ ಜೀವನದಿಂದ ಹೊರ ಹೋಗ್ಬೇಕು. ಪ್ರಯತ್ನ ಪಡ್ತೀವಿ ಮೇಡಮ್. ಪ್ರಯತ್ನ ಪಡೋದಲ್ಲ, ಮಾಡಲೇಬೇಕು. ಇಲ್ಲ ಅಂದ್ರೆ ಫೈನಲ್ ಅಮೌಂಟ್ ನಿಮ್ ಕೈ ಸೇರಲ್ಲ. ಮನೆಯನ್ನು ಮರೆತು ಬಿಡಿ. ಅಯ್ಯೋ, ದಯವಿಟ್ಟು ಹಾಗೆ ಮಾತ್ರ ಮಾಡಬೇಡಿ. ಹಾಗಾಗಬಾರ್ದು ಅಂದ್ರೆ ನನ್ನ ಜೊತೆ ಬನ್ನಿ ಎಂದು ಮುನ್ನಡೆದಳು ಸ್ವಾತಿ. ಒಂದು ಕ್ಯಾಬ್ ಬುಕ್ ಮಾಡಿಕೊಂಡು ಶಾಶ್ವತ್ ಹೋಗಿರುವ ಆಸ್ಪತ್ರೆ ಯಾವುದೆಂದು ಈಗಾಗಲೇ ಅವಳು ಅರ್ಥೈಸಿಕೊಂಡ ಕಾರಣ ಅತ್ತಲೇ ಹೋಗಲು ಹೇಳಿದಳು. ಆಸ್ಪತ್ರೆ ತಲುಪುತ್ತಲೇ ಸ್ವಾತಿ ಕ್ಯಾಬ್ನವನಿಗೆ ಹಣ ಕೊಟ್ಟು ಸ್ವಪ್ನಾಳ ಚಿಕ್ಕಮ್ಮನನ್ನ ಕರೆದುಕೊಂಡು ಒಳ ಬಂದಳು. ಸ್ವಪ್ನ ಮತ್ತು ಶಾಶ್ವತ್ನಿಗಾಗಿ ವಿಚಾರಿಸಿದಾಗ ಒಂದೆಡೆ ತೋರಿಸಿದ ನರ್ಸ್ಗೆ ಧನ್ಯವಾದ ಅರ್ಪಿಸಿ ಅತ್ತ ನಡೆದರು. ಶಾಶ್ವತ್ ಚಿಂತೆಯಲ್ಲಿ ವೈದ್ಯರ ಕೋಣೆಯ ಎದುರು ಕುಳಿತಿದ್ದ. ಒಳಗಡೆ ಸ್ವಪ್ನಾಳ ತಪಾಸಣೆ ನಡೆದಿತ್ತು. ಸ್ವಾತಿ ಓಡುತ್ತಾ ಬಂದವಳು ಶಾಶ್ವತನ ಪಕ್ಕ ಕುಳಿತಳು. ಶಾಶ್ವತ್ ಅವಳತ್ತ ಗಮನ ಕೊಡದೆ ಹಾಗೆಯೇ ಕುಳಿತಿದ್ದ. ಸ್ವಾತಿ ತನ್ನ ಒಂದು ಕೈಯನ್ನು ಶಾಶ್ವತನ ಭುಜದ ಮೇಲೆ ಇಟ್ಟಾಗ ಶಾಶ್ವತ್ ಒಮ್ಮೆ ಅವಳತ್ತ ನೋಡಿ ಮತ್ತೆ ಮುಖ ತಿರುಗಿಸಿಕೊಂಡು ಕುಳಿತ. ಸ್ವಾತಿಗೆ ಅವನ ನಡೆ, ಕೋಪ, ಬೇಸರ ಎರಡನ್ನೂ ತರಿಸಿತ್ತು. ರೀ, ಬನ್ನಿ ಮನೆಗೆ ಹೋಗೋಣ. ಏನ್ ಹಮ್ಮಂತ? ಬನ್ನಿ ಹೊರಡೋಣ ಎಂದವಳು ಅವನ ಕೈ ಹಿಡಿದಳು. ಶಾಶ್ವತ್ ಎದ್ದೇಳುವ ಮನಸ್ಸು ಮಾಡದೆ ಹಾಗೆಯೇ ಕುಳಿತಿದ್ದ. ಸ್ವಾತಿ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಎಬ್ಬಿಸುತ್ತ ಬನ್ನಿ ಅಂದ್ರೆ ಹೋಗೋಣ ಎಂದು ಮುನ್ನಡೆದಳು. ಅವಳ ಹಿಡಿತ ಮತ್ತು ಒತ್ತಾಯಕ್ಕ ಮಣಿದವನು ಎದ್ದು ನಿಂತ. ಆಗ ಅವನ ಪಕ್ಕವೇ ಇದ್ದ ಶ್ವಾಸ ಅವನ ಕೈ ಹಿಡಿದಳು. ಶಾಶ್ವತನ ನೋಟ ಅತ್ತ ಹರಿದಾಗ ಸ್ವಾತಿ ನಸುನಕ್ಕು ಮಗುವನ್ನು ಎತ್ತಿಕೊಳ್ಳಲು ಹೋದಳು. ಶ್ವಾಸ ಅವಳತ್ತೆ ಬರದೆ ಅಮ್ಮ ಅಮ್ಮ ಎಂದು ದೂರ ಸರಿದು ಶಾಶ್ವತನ ಹಿಂದೆ ಅವಿತಳು. ಸ್ವಾತಿಗೆ ಅವಮಾನ ಎನಿಸಿ ಥೂ, ಇದೊಂದು ಪೀಡೆ ಎಂದು ಮರದಲ್ಲೇ ಶಪಿಸಿಕೊಂಡು ಶ್ವಾಸ ಬಿಟ್ಟರೆ ಬಿಡಲಿ, ನನಗೆ ನನ್ನ ಶಾಶ್ವತ್ ಬೇಕು ಎಂದು ನಿರ್ಧರಿಸಿ ನಡಿರಿ ಎಂದಳು. ಶಾಶ್ವತ್ ಸ್ವಾತಿಯ ಕೈಯಿಂದ ತನ್ನ ಕೈಯನ್ನು ಬಿಡಿಸಿಕೊಂಡು ಶ್ವಾಸಗಳನ್ನು ಎತ್ತಿಕೊಂಡ. ಸ್ವಾತಿ ಮುಂದೆ ಸಾಗುತ್ತಾ ತನ್ನ ಹಿಂದೆ ಶಾಶ್ವತನ ಮಗುವಿನ ಜೊತೆಗೆ ಬರುವನು ಎಂದುಕೊಂಡಳು. ಸ್ವಲ್ಪ ಮುಂದೆ ಹೋದ ಸ್ವಾತಿ ತಿರುಗಿ ನೋಡಿದಾಗ ಶಾಶ್ವತ್ ಅಲ್ಲಿಯೇ ಕುಳಿತಿದ್ದ. ಸ್ವಾತಿಯ ಕೋಪ ಹೆಚ್ಚಿತು. ಬಿರಬಿರನೆ ನಡೆದು ಹಿಂದಿರುಗಿ ಬಂದು ಶಾಶ್ವತನ ಕೈ ಹಿಡಿದಳು. ಅವನು ಏನೊಂದು ಮಾತನಾಡದೆ ಹಾಗೆ ಸುಮ್ಮನೆ ಇದ್ದ. ರೀ, ನಿಮ್ಮನೆ ನಾನು ಮಾತನಾಡಿಸ್ತಿರೋದು, ನಡೀರಿ ಮನೆಗೆ ಎಂದಾಗ ಶ್ವಾಸಾಳ ಕಡೆ ನೋಡಿ ಸ್ವಾತಿಯ ಕಡೆಗೆ ನೋಡಿದ. ಮಗುನು ಕರೆದುಕೊಂಡು ಬನ್ನಿ, ಅದು ನಮ್ಮ ಮಗು ಅಲ್ಲವೇ, ನಡೀರಿ ಎಂದಾಗ ಶಾಶ್ವತ್ ಅವಳ ಹಿಂದೆ ಹೋಗಲು ಹಿಂದೇಟು ಹಾಕುತ್ತಲೇ ಮುನ್ನಡೆದಾಗ ಶ್ವಾಸ ಅವನ ಕೊರಳನ್ನು ತಬ್ಬಿ ಹಿಡಿದು ಅಪ್ಪ, ಅಲ್ಲಿಯ ಅಮ್ಮ ಒಳಗೆ ಎಂದು ತೊದಲು ನುಡಿದಳು. ಶಾಶ್ವತ್ ಅಲ್ಲಿಯೇ ನಿಂತು ಬಿಟ್ಟ. ಸ್ವಾತಿ ಕೆಂಡಾಮಂಡಲಳಾಗಿ ರೀ, ಬನ್ನಿ ಹೊರಡೋಣ. ಮಗು ಮಾತನ್ನ ಏನ್ ಕೇಳೋದು? ಮಗು ನಮ್ದು. ಸ್ವಪ್ನ ಜವಾಬ್ದಾರಿ ಹೊರಲು ಅವಳ ಚಿಕ್ಕಮ್ಮ ಬಂದಿದ್ದಾರೆ.
ನಮ್ಮ ಕೆಲಸ ಮುಗೀತು, ಬನ್ನಿ ಹೋಗೋಣ ಎಂದಳು. ಶಾಶ್ವತ್ ಮೌನವಾಗಿಯೇ ಇದ್ದ. ಸ್ವಾತಿ ಶ್ವಾಸಾಳನ್ನು ಅವನ ಕೈಯಿಂದ ತಾನು ಎತ್ತಿಕೊಳ್ಳಲು ಹೋದಾಗ ಶ್ವಾಸ ಅವಳ ಬಳಿ ಹೋಗದೆ ಶಾಶ್ವತ್ನನ್ನ ಅಪ್ಪಿಕೊಂಡು ಗಟ್ಟಿಯಾಗಿ ಹಿಡಿದಳು. ಬಾರೆ ನನ್ನ ಹತ್ರ, ನಾನ್ ಕಣೆ ನಿಮ್ಮಮ್ಮ, ಇವರು ಅಪ್ಪ, ನಾನು ಅಮ್ಮ, ತಿಳಿತಾ? ಇಲ್ಲ ಅಮ್ಮ ಅಲ್ಲಿ ಎಂದು ಒಳಗಡೆ ಕೈ ತೋರಿಸಿತು. ಸ್ವಾತಿ ಇನ್ನಷ್ಟು ಕೋಪಗೊಂಡು, ಅಮ್ಮ ಅವಳಂತೆ ಅವಳು, ಕತ್ತೆ, ನಾನ್ ಕಡೆ ನಿನ್ನಮ್ಮ ಎಂದಳು. ಶಾಶ್ವತ್ ಮೌನ ಮುರಿದು, ಮಗುನ ಯಾಕೆ ಗದರ್ತೀಯ, ಅದಕ್ಕೇನು ಗೊತ್ತಾಗುತ್ತದೆ, ಸುಮ್ಮನೆ ಇರು ಎಂದ. ರೀ, ನನ್ನನ್ನು ಸುಮ್ಮನಿರಿಸುವ ಬದಲು ನೀವು ನನ್ನ ಹಿಂದೆ ಬನ್ನಿ. ನಿನ್ನ ಹಿಂದೆ ಬಂದೇ ನಾನಿವತ್ತು ತ್ರಿಶಂಕು ಸ್ವರ್ಗದಲ್ಲಿ ಇರೋದು. ಸಾಕು, ಇನ್ನೂ ಈ ತ್ರಿಶಂಕುನ ಅನುಭವಿಸೋದು ಬೇಡ ಅನ್ನಿಸ್ತಿದೆ ಸ್ವಾತಿ. ನಾನು ಅದನ್ನೇ ಹೇಳ್ತಿರೋದು, ಇದೆಲ್ಲ ಸಾಕು. ಹೇಗಿದ್ದರೂ ನಮಗೆ ಮಗುವಾಗಿದೆ, ಕರೆದುಕೊಂಡು ನಡೀರಿ, ಹೊರಡೋಣ, ಕಾಂಟ್ರಾಕ್ಟ್ ಸಹ ಮುಗಿಯಲು ಬಂತು ಅಂತಲೇ ನಾನು ಬಂದಿದ್ದು. ಬನ್ನಿ, ನಮ್ಮ ಜೀವನ ಹೊಸದಾಗಿ ಅಪ್ಪ ಅಮ್ಮನಾಗಿ ಮುಂದುವರಿಸೋಣ ಎಂದು ಸ್ವಾತಿ ಹೇಳಿದಾಗ ಇರಿಸು ಮುರಿಸಾಯಿತು. ಆಗಲೇ ವೈದ್ಯರ ಕೋಣೆಯಿಂದ ಕರೆ ಬಂದಿತು. ಯಾವ ಕಾರಣದಿಂದ ಸ್ವಪ್ನ ಶಾಶ್ವತ್ ಮೇಲೆ ಕೇಸ್ ದಾಖಲಿಸಿದಳು, ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ.